ನಾನು ಆಲ್ರೆಡಿ ವೇಸ್ಟ್ ಬ್ಯಾಂಗಲ್ಸ್ಗೆ ಈ ಥರ ಏನು ಮಾಡಿದ್ದೀನಿ, ಫೆವಿಕಲ್ ಹಾಕ್ಕೊಂಡು ಅಂಟಿಸ್ಕೊಂಡಿದ್ದೀನಿ ಒಂದೇ ಸೈಜ್ ಇರೋವಂಥ ಬ್ಯಾಂಗಲ್ಸ್ಗೆ. ಈಗ ನೀವು ನೋಡ್ಬೋದು, ಅದಕ್ಕೆ ಆಲ್ರೆಡಿ ನಾನು ಗ್ರೀನ್ ಕಲರ್ದು ದಾರ ಸುತ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಬಾಲ್ ಚೈನನ್ನು ಹಾಕಿ, ಈ ಬಾಲ್ ಚೈನ್ದು ಏನು ಮಾಡ್ತಾಯಿದ್ದೀನಿ ಅಂದರೆ 4 ಕಡೆ ಕೂಡ ಅದೇ ರೀತಿ ಡಿಸೈನ್ ಮಾಡ್ತಾಯಿದ್ದೀನಿ. ಜೊತೆಗೆ ಅದ್ರ ಮೇಲೆ ಗೋಲ್ಡ್ ಕಲರ್ ಕಾಂಬಿನೇಷನ್ಗೆ ಬ್ಲೂ ಕಲರ್ದು ಬಾಲ್ ಚೈನ್ನ ಇನ್ನೊಂದು ಅದ್ರ ಮೇಲೆ ಹಾಕ್ತಾಯಿದ್ದೀನಿ. ಅದೇ ಥರ ಇವಾಗ ಏನು ಮಾಡ್ತಾಯಿದ್ದೀನಿ, ಈ ಡಿಸೈನ್ ಏನು ನೋಡ್ತಾ ಇದ್ದೀರಾ, ಇದೇ ಥರ ಡಿಸೈನ್ನ ನಾನು 4 ಕಡೆ ಕೂಡ, ಅಂದರೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ 4ರಿಂದ 5 ಕಡೆ ಇದೇ ಥರ ಸೇಮ್ ಡಿಸೈನ್ನ ಈಗ ಮಾಡ್ಕೊತಾ ಇದ್ದೀನಿ. ಈಗ ನೋಡ್ಬೋದು ನೀವು, ಡಿಸೈನ್ ಆಗಿದೆ. ಈಗ ಆಲ್ರೆಡಿ ನಾನು ಅದ್ರ ಕಾಂಬಿನೇಷನ್ಗೆ ಅಂತ ಹೇಳಿ 2 ಬ್ಯಾಂಗಲ್ಸ್ಗೆ ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೆ. ಇವಾಗ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಜೊತೆಗೆ ನಾನು ರೆಡ್ ಕಲರ್ದು, ಅಲ್ಲೇನು ನೋಡ್ತಾ ಇದ್ದೀರಾ, ರೆಡ್ ಕಲರ್ದು ಮಧ್ಯದಲ್ಲಿ ಸ್ಟೋನ್ಸ್ ಹಾಕಿದ್ದೀನಿ ನೋಡಿ, ಗ್ರೀನ್ ಕಲರ್ ಬಳೆಗೆ. ಜೊತೆಗೆ ರೆಡ್ ಕಲರ್ದು ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಇದು ಕೂಡ ಮ್ಯಾಚ್ ಆಗುತ್ತೆ. ಇದು ಒಂದೇ ಇಷ್ಟು ಬಳೆನೇ ಎಷ್ಟು ಥರ ಮ್ಯಾಚ್ ಮಾಡ್ಬೋದು ಅಂದರೆ, ಈ ಥರ ಗ್ರೀನು ಮತ್ತು ಪ್ಯಾರೆಟ್ ಗ್ರೀನಲ್ಲಿ ಮಿಕ್ಸ್ ಮಾಡ್ಬೋದು, ಇಲ್ಲ ಪ್ಯಾರೆಟ್ ಗ್ರೀನೇ ಹಾಕ್ಕೋಬೋದು, ಇಲ್ಲ ರೆಡ್ದೇ ಹಾಕ್ಕೋಬೋದು, ಇಲ್ಲ ರೆಡ್ ವಿತ್ ಗ್ರೀನ್ ಕಾಂಬಿನೇಷನಲ್ಲಿ ಹಾಕ್ಕೋಬೋದು, ಇಲ್ಲ ಇಷ್ಟು ಬ್ಯಾಂಗಲ್ಸು ಹಾಕ್ಕೋಬೋದು. ಕೆಲವೊಂದು ಡ್ರೆಸ್ಸು, ಸ್ಯಾರೀಸು ಎಲ್ಲದಕ್ಕೂ ಇಷ್ಟು ಚೆನ್ನಾಗಿ ಕಾಣುತ್ತೆ. ಅಂದರೆ ನಾವು ಕಾಂಬಿನೇಷನ್ ಮಾಡಿ ಹಾಕ್ಕೋಬೇಕು. ಇದನ್ನು ನಾನು ಒಂದು ಕಾಂಬಿನೇಷನ್ಗೆ ಅಂತ ಮಾಡಿಲ್ಲ, ತುಂಬ ಕಾಂಬಿನೇಷನ್ಸ್ಗೆ ಅಂತ ಮಾಡಿಟ್ಟಿರೋದು. ತುಂಬ ಕಾಂಬಿನೇಷನಲ್ಲಿ ಇದನ್ನು ನಾವು ಯೂಸ್ ಮಾಡ್ಬೋದು. ಜೊತೆಗೆ ನಾನು ಪಿಂಕ್ ಕಲರಲ್ಲಿ ಆಲ್ರೆಡಿ ಒಂದು ಬ್ಯಾಂಗಲ್ಸ್ನ ರೆಡಿ ಮಾಡಿದ್ದೆ. ಸೊ ಇವಾಗ ನೀವು ನೋಡ್ಬೋದು, ಪಿಂಕ್ ವಿತ್ ಪ್ಯಾರೆಟ್ ಗ್ರೀನ್ ಕೂಡ ಎಷ್ಟು ಚೆನ್ನಾಗಿ ಸೂಟ್ ಆಗ್ತಾಯಿದೆ ಅಂತ. ಇದು ಕೂಡ ಒಂದು ಕಾಂಬಿನೇಷನ್. ಹೀಗೆ ತುಂಬ ಕಾಂಬಿನೇಷನ್ಸ್ನ ಮಾಡ್ಕೋಬೋದು.